ಮಿಸ್ಟರ್ ಸಲೀಂ ಅಹಮದ್ ಮಾತು ಲಿಮಿಟ್ ನಲ್ಲಿರಲಿ. ನಾನು ನಿಮಗಿಂತ ಮುಂಚೆ ಹುಟ್ಟಿದ್ದೀನಿ, ನನಗೂ ಕೂಡ ಮಾತನಾಡೋಕೆ ಬರುತ್ತೆ, ಹುಷಾರ್. ಅಶ್ವವೇಗ ನ್ಯೂಸ್ ವೇದಿಕೆಯಲ್ಲಿ ಮಾತನಾಡಿರುವಂತಹ ಮಾತುಗಳು. ಮಿಸ್ಟರ್ ಸಲೀಂ ಅಹಮದ್ ಅವರೇ, ನಿಮ್ಮ ಮಾತು ಲಿಮಿಟ್ ನಲ್ಲಿ ಇರಬೇಕು. ನಾನು ನಿಮಗಿಂತ ಮುಂಚೆ ಹುಟ್ಟಿದ್ದೀನಿ, ನನಗೂ ಕೂಡ ಮಾತನಾಡೋದಕ್ಕೆ ಬರುತ್ತೆ, ಹುಷಾರ್ ಅಂತ ಹೇಳ್ತಿದ್ದಾರೆ. ಅಶ್ವವೇಗ ನ್ಯೂಸ್ ವೇದಿಕೆಯಲ್ಲಿ ಸಿಡಿದೆದ್ದಿರುವಂತಹ ಅಬ್ದುಲ್ ಜಬ್ಬಾರ್ ಸಲೀಂ ಅಹಮದ್ ಆರೋಪಗಳಿಗೆ ರಿಯಾಕ್ಟ್ ಮಾಡಿದ್ದಾರೆ. ನನಗೆ ಜನಪ್ರಿಯತೆ ಇಲ್ಲ ಅಂತೀರಾ ನೀವು, ಕಾಲೆಳೆಯುವ ಕೆಲಸವನ್ನ ಬಿಡಿ ಮಿಸ್ಟರ್ ಸಲೀಂ ಅಹಮದ್ ಅಂತ ವಾರ್ನ್ ಮಾಡ್ತಾ ಇದ್ದಾರೆ. ಎಸ್ಡಿಪಿಐ ಪಕ್ಷೇತರ ಅಭ್ಯರ್ಥಿಗೆ ಫಂಡಿಂಗ್ ಆರೋಪವನ್ನ ಅಲ್ಲಗೆಳೆದಿರುವಂತಹ ಜಬ್ಬರ್, ಕಾಂಗ್ರೆಸ್ ಅಭ್ಯರ್ಥಿ ಗೆದ್ರೂ ಗೆಲ್ಲಬಹುದು, ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋದು ನಮ್ಮ ಬೇಜಾರಿಗೆ ಕಾರಣ ಅಲ್ಲ ಅಂತ ಹೇಳ್ತಿದ್ದಾರೆ. ಒಂದೇ ಕುಟುಂಬಕ್ಕೆ ಟಿಕೆಟ್ ಕೊಡ್ತಿರೋದು ಬೇಜಾರಿದೆ. ಶಾಮ್ನೂರು ಕುಟುಂಬದ ಮೇಲೆ ಬೇಸರ ಹೊರಹಾಕಿದಂತಹ ಅಬ್ದುಲ್ ಜಬ್ಬಾರ್ ಸಲೀಂ ಅಹಮದ್ಗೆ ವಾರ್ನ್ ಕೂಡ ಮಾಡ್ತಾ ಇದ್ದಾರೆ. ನಿಮ್ಮ ಮಾತು ಲಿಮಿಟ್ ನಲ್ಲಿ ಇರಲಿ, ನಾನು ನಿಮ್ಗಿಂತ ಮುಂಚೆ ಹುಟ್ಟಿದ್ದೀನಿ, ಸೊ ನಂಗೇನೆ ಏನು ಜನಪ್ರಿಯತೆ ಇಲ್ಲ ಅಂತ ಹೇಳ್ತೀರಾ, ನನಗೂ ಕೂಡ ರಿಯಾಕ್ಟ್ ಮಾಡಕ್ ಬರುತ್ತೆ, ಮಾತನಾಡೋದಕ್ಕೆ ಬರುತ್ತೆ, ನಿಮ್ಮ ಮಾತಿನ ಮೇಲೆ ಹಿಡ್ತಾ ಇರಲಿ ಅಂತ ಹೇಳ್ಬಿಟ್ಟು ಅಬ್ದುಲ್ ಜಬ್ಬಾರ್ ಪ್ರತಿಕ್ರಿಯಿಸಿರುವಂಥದ್ದು. ಸಲೀಂ ಅಹಮದ್ ಮಾತಿಗೆ, ಆರೋಪಕ್ಕೆ ಇದೀಗ ಅಬ್ದುಲ್ ಜಬ್ಬಾರ್ ಸಿಡಿದೇಳ್ತಾ ಇದ್ದಾರೆ. ನನಗೆ ನೀವು ಜನಪ್ರಿಯತೆ ಇಲ್ಲ ಅಂತ ಹೇಳ್ತೀರಲ್ಲ, ನೀವು ನಿಮ್ಗಿಂತ ಮುಂಚೆ ಹುಟ್ಟಿದ್ದೀನಿ, ಕಾಲೆಳೆಯುವಂತಹ ಕೆಲಸವನ್ನ ಬಿಡಿ ಮಿಸ್ಟರ್ ಸಲೀಂ ಅಹಮದ್ ಅಂತ ಹೇಳ್ಬಿಟ್ಟು ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಬಂದಿರುವಂತಹ ಆರೋಪ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನಿಜಕ್ಕೂ ಒಂದು ರೀತಿಯಾಗಿ ಆಶ್ಚರ್ಯ ಅಂತ ಅನ್ಸುತ್ತೆ. ನಿಮ್ಮ ಮೊದಲ ಪ್ರತಿಕ್ರಿಯೆ ಏನಾಗಿರುತ್ತೆ? ಏನು ಆರೋಪ ಬಂದಿದೆ ಮೇಡಮ್? ದಾವಣಗೆರೆಯಲ್ಲಿ ಮಾತನಾಡಿರುವಂತದ್ದು ಉಪಸಮರಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಕ್ಲೂಸಿವ್ ಮಾತನಾಡಿದ್ದಾರೆ ಸರ್. ಸಂದರ್ಶನ ಒಂದರಲ್ಲಿ ಎಸ್ಡಿಪಿಐ ಮತ್ತೆ ಮುಸ್ಲಿಂ ಸಮುದಾಯದ ಪಕ್ಷೇತರ ಅಭ್ಯರ್ಥಿಗೆ ಕೈ ಮುಖಂಡನಿಂದ ಹಣ ವರ್ಗಾವಣೆ ಆಗಿದೆ ಅನ್ನುವಂತಹ ಮಾತನ್ನ ಹೇಳಿರುವಂತದ್ದು. ಆದ್ರೆ ಯಾರು ಏನು ಅನ್ನೋದನ್ನ ಬಾಯಿ ಬಿಟ್ಟಿಲ್ಲ. ಪರೋಕ್ಷವಾಗಿ ಜಮೀರ್ ಅಹಮದ್ ಮತ್ತೆ ಅಬ್ದುಲ್ ಜಬ್ಬಾರ್ ಮೇಲೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಎಸ್ಡಿಪಿಐ ಪಕ್ಷೇತರ ಅಭ್ಯರ್ಥಿಗೆ ಫಂಡಿಂಗ್ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಪರೋಕ್ಷವಾಗಿ ಮಾತಾಡಿದ್ರೆ ಅದಕ್ಕೆ ಉತ್ತರ ಕೊಡಕ್ ಬರಂಗಿಲ್ಲ. ಅವ್ರಿಗೆ ಅವರಲ್ಲಿ ಏನಾರ ಪ್ರೂಫ್ ಇದ್ರೆ ಅದಕ್ಕೇನಾರ ನಾವು ವಿರೋಧ ಮಾಡಿದ್ವಿ ಅಂತ ಗೊತ್ತಾಗಿದ್ರೆ ತೋರಿಸ್ಬೇಕು. ಬರೇ ಪೇಪರ್ ನಲ್ಲಿ ಮಾತಾಡಕ್ಕೋಸ್ಕರ ಇರಂಗಿಲ್ಲ. ಈಗ ಇವ್ರು ಹೇಳ್ತಿರೋ ಪ್ರಕಾರ ಇವತ್ತು ನಾನು ಈಗ ಕನಿಷ್ಠ ಪಕ್ಷ ಒಂದು 5ರಿಂದ 10 ಎಲೆಕ್ಷನ್ಗಳು ಮಾಡಿದ್ದೀನಿ ಅಲ್ಲಿ, ಪಾರ್ಲಿಮೆಂಟ್ ಅದು ಸೇರಿ. ಏನ್ ಇವರೇ ಬಂದಿದ್ದಿಲ್ಲ ಕೆಲ್ಸಕ್ಕಲ್ಲಿ, ಆರೋಗ್ಯ ಸರಿ ಇಲ್ಲದಕ್ಕೆ ನಾವು ಹೊರಗ್ ಬಂದಿದ್ದಿಲ್ಲ. ಇವರು ಅಲ್ಲಿಂದ ಬಂದು ಏನ್ ಬಾಯಿಗೆ ಬಂದಂಗೆ ನಿನ್ನೆ ಅವ್ರ ಪಾಪ್ಯುಲರ್ ಇದ್ದಿಲ್ಲ, ಅದಕ್ಕೆ ನಾವು ಅವ್ರಿಗೆ ನಾವು ಹೇಳಿದ್ದೆ ಸರ್ ತಪ್ಪಾಯ್ತು ಅದು ಇಂಥವೆಲ್ಲ ಮಾತು. ಇದಕ್ಕಿಂತ ಹಿಂದೆ ಯಾಕೆ ಹೇಳಿಲ್ಲ ಇದು? ಇದಕ್ಕಿಂತ ಹಿಂದೆ ಮಲ್ಲಿಕಾರ್ಜುನ್ ಅವ್ರಿಗೆ ಆಗ್ತಿದ್ದಿಲ್ಲ, ಅದಕ್ಕೋಸ್ಕರ ನಾವು ಬೇರೆ ಹೆಸರು ಹೇಳ್ಬೇಕಾಯ್ತು ಅಂತ ಹೇಳಿದ್ರು. ನೀವು ಹೇಳೋದು ಯಾಕಪ್ಪ? ಮಲ್ಲಿಕಾರ್ಜುನ್ ಯಾವಾಗ ಹೆಸರು ಕೊಡ್ಲಿಲ್ವೋ ನೀವು ಕೇಳ್ಬೇಕಾಯ್ತು. ನಿಮ್ದೇ ಆದಂತ ಕ್ಯಾಂಡಿಡೇಟ್ ಕೊಡ್ರಿ ಸಾರ್ ಅಂತ ಕೇಳ್ಬೇಕಾಯ್ತು. ನೀವು ಕೇಳಿ ತಗೊಂಡ್ ನಿಲ್ಲಿಸ್ಬೇಕಾಯ್ತು. ಈಗ ಜಬ್ಬಾರ್ ಪಾಪ್ಯುಲರ್ ಇಲ್ಲ ಅಂತ ಹೇಳಂದಾಗ ಗೊತ್ತಾಗಿದ್ದು ನಿಮ್ಗೆ ಇವತ್ತೇನಾ? ಈಗ 3 ಸರ್ತಿ ನಾನು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ, 3 ಸರ್ತಿ MLC ಇದ್ದೀನಿ, ರಾಜ್ಯ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷನಾಗಿದ್ದೆ, ಇವೆಲ್ಲ ಇದಾವೆ. ಪಾಪ್ಯುಲರ್ ಅಂತ ಹೇಳಿದ್ರೆ ಹೆಂಗೆ ಅದು? ಈಗ ನನ್ಗಿಂತ ಜಾಸ್ತಿ ಪಾಪ್ಯುಲರ್ ಈಗ ನಿಂತಿರೋ ಕ್ಯಾಂಡಿಡೇಟ್ ಆಗ್ಬಿಟ್ರ? ಮಾತಾಡ್ಬೇಕಾದ್ರೆ ಸ್ವಲ್ಪ ಬಾಯಿಗೆ ಲಿಮಿಟ್ ಇದು ಇಟ್ಕೋಬೇಕು. ನಮಗೂ ಚೆನ್ನಾಗಿ ಮಾತಾಡಕ್ ಬರ್ತಿದ್ದೆ, ನಿಮ್ಗಿಂತ ಮುಂಚೆ ಹುಟ್ಟಿದ್ರು ನಾವು. ಹೆಂಗ್ ಯಾರ್ದಾರ ಕಾಲು ಎಳೆಯೋ ಕೆಲ್ಸಗಳು ಮಾಡದ್ ಬಿಡ್ರಿ, ಈಗ ಅವೆಲ್ಲ ಹಂಗಿಲ್ಲ ಕೆಲ್ಸ. ನೀವೆಲ್ಲ ಬಹಳ ಗುರಿ ಅವು ಇಟ್ಕೊಂಡಿದ್ದೀರ ಅಂತ ಗೊತ್ತಾಗ್ತಾ ಇದೆ ನಮ್ಗೆ. ಇರ್ಲಿ, ಆದ್ರೂ ಸಹಿತ ಮಾತಾಡ್ಬೇಕಾದ್ರೆ ಯಾರ್ದಾರ ಕಾಲು ಎಳೆಯೋ ಕೆಲಸ ಇದು ಮಾಡೋ ಕೆಲಸ ಮಾಡಬಾರ್ದು. ಇವಾಗ ಸರ್ ಕಂಪ್ಲೇಂಟ್ ಆಗಿದೆಯಲ್ಲ, ಅದಕ್ಕೇನ್ ಹೇಳ್ತೀರಾ? AICCಗೆ ನಿಮ್ ಮೇಲೆ ಕಂಪ್ಲೇಂಟ್ ಆಗಿದೆ ಇವಾಗ, ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಾವು ಕಂಪ್ಲೇಂಟ್, ಅದಕ್ಕೆ ಎನ್ಕ್ವೈರಿ, ಅದಕ್ಕೆಲ್ಲ ನಾವು ತಯಾರಿದೀವಿ. ಏನ್ ಬೇಕಾದ್ರೂ ಅವರು ನಾವು ತಪ್ಪು ಮಾಡಿದ್ರೆ ನಮ್ಗೆ ಏನ್ ಬೇಕಾದ್ರೂ ಆಕ್ಷನ್ ತಗೊಳ್ಳಿ, ಅದ್ರಾಗ 2ನೇ ವಿಚಾರನೆ ಇಲ್ಲ. ನಾವೇನ್ ಅದಕ್ಕೆ ನಾವು ತಪ್ಪು ಮಾಡಿದ್ರೆ ತಾನೇ ನಾವೆಲ್ಲ ಇದು ಮಾಡೋದು, ಅದಕ್ಕೇನ್ ಸಂಬಂಧ ಇಲ್ಲ. ಇವ್ರಿಗೇನು ಸಂಬಂಧ? ಇವ್ರು ಮಾತಾಡ್ತಾ ಇರೋದು ನೋಡಿದ್ರೆ ಎಲೆಕ್ಷನ್ ಆಗಿದೆ, ಯಾಕೆ ಈಗ ಇನ್ನೂ ರಿಸಲ್ಟ್ 4ನೇ ತಾರೀಕಿದೆ, ಈಗ ಯಾಕೆ ಹಿಂಗೆಲ್ಲ ಮಾತಾಡಕತ್ತಾರ ಇವ್ರು ಅಂತ ಅರ್ಥ ಆಗ್ತಲ್ಲ ನನ್ಗೆ. ಯಾರು ಹೇಳಿಸ್ತದಾರೋ ಏನ್ ಇದು ಮಾಡ್ತದಾರೋ, ಈಗ ಅರ್ಜೆಂಟ್ ಆಗಿ ಏನಾರ ಮಿನಿಸ್ಟರ್ ಆಗ್ಬೇಕಂತಿದಾರೋ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಸರ್ ಮತ್ತೆ ನೀವು ಪ್ರಚಾರ ಕಾರ್ಯದಲ್ಲೂ ಕೂಡ ಭಾಗ್ಯ ಆಗ್ಲಿಲ್ಲ, ಯಾಕೆ ಅಂತ ಹೇಳ್ಬಿಟ್ಟು? ನಮ್ಗೆ 1 ತಿಂಗಳಿಂದ ಈಗ ತನಕನೂ ನಮ್ಗೆ ಆರೋಗ್ಯ ಸರಿ ಇಲ್ಲ. ಆರೋಗ್ಯ ಸರಿ ಇಲ್ಲದ್ರೂ ಪ್ರಚಾರಕ್ಕೆ ಬಂದ್ಬಿಡ್ಬೇಕಾ?
ನಮ್ಗೆ ಏನೈತಿ ನಾವು ಏನ್ ಕೆಲಸ ಮಾಡ್ಬೇಕು ನಮ್ ಕಡೆಯಿಂದ ಏನಾಗ್ತದೆ ಮಾಡ್ತಾ ಇರ್ತೀವಿ. ಇವತ್ ತನಕ ಯಾವಾಗಾರ ಪಕ್ಷದ ವಿರೋಧ ಕೆಲಸ ಮಾಡಿದಾರಂತ ಒಂದು ತೋರಿಸ್ಬಿಡ್ಲಿ. ದುಡ್ಡು ಕೊಟ್ಟಿದ್ದಾರೆ, ಅದು ಕೊಟ್ಟಿದ್ದಾರೆ ಇಂಥವೆಲ್ಲ ಯಾರ್ ಬೇಕಾದ್ರೂ ಗಾಡಿ ಮೇಲೆ ಯಾರ್ ಬೇಕಾದ್ರೂ ಮಾತಾಡ್ಬೋದು ಅಂತಾವು ಪ್ರೂಫ್ ಕೊಡ್ಬೇಕ ಸುಮ್ಸುಮ್ಗೆನೆ ಮಾತಾಡಿದ್ರೆ. ಈಗ ನಾನ್ ಪಾಪ್ಯುಲರ್ ಇಲ್ಲ ಅಂತ ಈಗ ಕಾಣ್ತಾ ಇದೆ. ಇದಕ್ಕಿಂತ ಹಿಂದೆ ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ ಅವರೆಲ್ಲ ಹೇಳಿದ್ದಾರೆ ನನ್ಗೆ, ನೀವೇ ಸೂಕ್ತವಾದಕ್ಕೆ ಅಭ್ಯರ್ಥಿಯನ್ನು ನಿಂತ್ಕೋಬೇಕಂತ ಇವರೇ ಹೇಳಿರೋದು ನನಗೆ. ಇವರೆಲ್ಲರೂ ಸೇರಿ ಹೇಳಿದ್ದಕ್ಕೆ ನಾವು ಆಯ್ತರಪ್ಪ ನಮ್ದು ಇನ್ನೂ ಟೈಮ್ ಇದೆ ಇದ್ರೂ ಸಹಿತ ನಮ್ಗಿರ್ಲಿ, ನಮಗ್ ಕೊಡಿಸ್ರಿ ನಾವು ನಿಂತ್ಕೊಂತೀವಿ ಅಂತ ಹೇಳಿದ್ವಿ. ಅದನ್ನು ಹೇಳೋದ್ ತಪ್ಪಂತ ಅಲ್ಲ. ಅದಕ್ಕೆ ಈಗ ಪಾಪ್ಯುಲರ್ ಇದ್ದಿಲ್ಲ, ಅದು ಇದ್ದಿಲ್ಲ, ಇವೆಲ್ಲ ಮಾತುಗಳು ನಮಗೂ ಮಾತಾಡಕ್ಕೂ ಬರ್ತವೆ. ನೀವ್ ಇವಾಗ ನಿಮ್ ಮೇಲೆ ಬಂದಿರುವಂತಹ ಆರೋಪವನ್ನು ಅಲ್ಲಗಳಿತಾ ಇದ್ದೀರಾ, ಯಾವುದೇ ಪ್ರೂಫ್ ಇಲ್ಲ, ತನಿಖೆ ಆಗ್ಲಿ ಅಂತ ಹೇಳ್ತಿದ್ದೀರಾ? ಅಲ್ಲಗಳೇದ್ ಕ್ವಶನ್ ಇಲ್ಲ. ನಾವ್ ಲಾಯಲ್ಟಿ ಯಾರಿಗಾರ ಟೈಮ್ ಬಂದಾಗ ನಾವ್ ಹೆಂಗ್ ಕೊಡಿ ಹಿಡಿಯೋರಲ್ಲ ನಾವು. ನಮ್ಮ ಹಿಸ್ಟ್ರಿನೇ ಇದೆ. ನಾವು 50 ವರ್ಷದಿಂದ ಈಗ ಕಾಂಗ್ರೆಸ್ ನಲ್ಲಿ ಇದೀನಿ. ನಾನು ಯೂತ್ ಕಾಂಗ್ರೆಸ್ ಇಂದ ಹಿಡಿದು ಈಗ ತನಕನೂ ನಾನು ಬಂದಿದ್ದೀನಿ ಇಲ್ಲಿ ತನಕ. ಇವಾಗ ಮುಸ್ಲಿಂ ಮತ ವಿಭಜನೆ ಆಗತ್ತಾ ಅಂತ ಹೇಳ್ಬಿಟ್ಟು, ಬಿಕಾಸ್ ಏನೆಲ್ಲ ಬೆಳವಣಿಗೆಗಳಾಯ್ತು ಅನ್ನೋದು ನಿಮ್ ಗಮನಕ್ಕಿದೆ. ಸೊ ಕಾಂಗ್ರೆಸ್ ಗೆಲ್ಲುತ್ತಾ ಸೋಲುತ್ತಾ? ಮುಸ್ಲಿಮರು ಬೇರೆ ಕಡೆ ಒಲವನ್ನ ತೋರಿಸ್ತಾರೆ ಬಿಕಾಸ್ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತಹ ಒಂದ್ ರೀಸನ್ ಇಂದ ಅನ್ನುವಂತಹ ಮಾತುಗಳು ಸಾಕಷ್ಟು ಚರ್ಚೆ ಆಯ್ತು. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನ್ ಸರ್? ನಮ್ಮ ಒಪಿನಿಯನ್ ಮುಸ್ಲಿಂ ಇದು ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ಬಹುದು, ಅದ್ರ ಗೆಲ್ತದೆ ಅಂತ ನಮಗೂ ಭರವಸೆ ಇದೆ. ನಮ್ಮ ಜನಕ್ಕೆ ಬೇಜಾರದ ಮುಸ್ಲಿಂ ಕ್ಯಾಂಡಿಡೇಟ್ ಕೊಟ್ಟಿದ್ದಂತಲ್ಲ, ನಮ್ಮ ಜನಕ್ಕೆ ಬೇಜಾರಿರೋದು ಒಂದೇ ಫ್ಯಾಮಿಲಿಗೆ ಕೊಡ್ತಾ ಇರಲ್ಲ ಅಂತ ನಮ್ಗೆ ಬೇಜಾರು ಇರೋದು. ಬೇರೆ ಯಾವ್ದಾರ ಸಮಾಜಕ್ಕೆ ಕೊಟ್ಟರು ನಮ್ಗೆ ಬೇಜಾರು ಇದ್ದಿದ್ದಿಲ್ಲ. ಬೇಕಾದಷ್ಟು ಸಮಾಜ ರೆಪ್ರೆಸೆಂಟೇಷನ್ ಇಲ್ಲಿ ಸಮಾಜಗಳು ಬೇಕಾದಷ್ಟು ಅದಾವಲ್ಲ. ಲಿಂಗಾಯತರಲ್ಲಿ ಪಂಚಮಶಾಲರಿದ್ದಾರೆ, ಬಂಜೀಗರಿದ್ದಾರೆ, ಕುರುಬರಿದ್ದಾರೆ, ನಾಯಕರಿದ್ದಾರೆ, ಯಾರಿಗ್ ಬೇಕಾದ್ರೂ ಕೊಡ್ಬೋದಾಗಿತ್ತಲ್ಲ. ಒಂದೇ ಒಂದ್ ಫ್ಯಾಮಿಲಿ ಕಡೆ ಯಾಕೆ ಆಗಲ್ಲ? ಪೂರಾ ಅಲ್ಲೇ ಆ ಕಡೆನೆ ಹೋಗ್ತದೆ, ಎಲ್ಲ ಅವರೇ ಪಾಪ್ಯುಲರ್ ಅದ, ಬೇರೆ ಯಾರು ಇಲ್ವಾ ಅಂತ ನಮ್ಮ ಜನ ಬೇಜಾರದು. ಮತ್ತೇನಾದ್ರಾಗ ಯಾರು ಇಲ್ಲ ವಿಚಾರ ಇಲ್ಲ. ಸರ್, ಗೆದ್ರು ಗೆಲ್ಬಹುದು ಅಂತ ಅಂತಿದ್ದೀರಾ, ಭರವಸೆ ಇದೆ ಅಂತಾನು ಹೇಳ್ತಿದ್ದೀರಾ, ಗೆದ್ರು ಗೆಲ್ಬಹುದು ಅಂತ ಅನುಮಾನಾಸ್ಪದಕವಾಗಿ ಹೇಳ್ತಾ ಇದ್ದೀರಾ? ಅಂದ್ರೆ ಡೌಟ್ ಇದೆಯಾ ಸರ್ ಗೆಲ್ಲೋದು ಅಂತ ಹೇಳ್ಬಿಟ್ಟು ನಿಮ್ ಪ್ರಕಾರ? ಅಲ್ಲ, ಕ್ಷೇತ್ರ ಹುಡ್ದಾಗಿಂದ ಇವತ್ತಂಗ ಯಾವ ಪಕ್ಷ ಬೇರೆ ಪಕ್ಷ ಗೆಲ್ಲಿಲ್ಲ ಅಲ್ಲಿ. ಅದಕ್ಕೊಂದು ರೀಸನ್ ಇದೆ ಸರ್, ಯಾಕೆ ಬೇರೆ ಪಕ್ಷ ಬಂದಿತ್ತು.